ರಾಜ್ಯದಲ್ಲಿ ಕೊರೋನಾ ನಿಯಂತ್ರಣಕ್ಕೋಸ್ಕರ ಕ್ಯಾಬಿನೆಟ್ ಸಬ್ ಕಮಿಟಿ ಅಂತಂದರೆ ಈಗಾಗಲೇ ಒಂದು ಕಮಿಟಿಯನ್ನು ರಚನೆ ಮಾಡಿದ್ದಾರೆ. ಸಚಿವ ಸಂಪುಟದ ಉಪಸಮಿತಿಯನ್ನು ಮೊದಲ ಸಭೆ ಇವತ್ತು ನಡೀತಾ ಇದೆ. ಇವತ್ತೇ ಜಾರಿಯಾಗುತ್ತಾ ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ರೂಲ್ಸ್ ಅಂತ ಪ್ರಶ್ನೆ. ಯಾಕೆಂದರೆ ಇವತ್ತು ಸಚಿವ ಸಂಪುಟ ಉಪಸಮಿತಿಯ ಮೊದಲ ಸಭೆ ಇದೆ. ಕೋವಿಡ್ ಸಬ್ ಕಮಿಟಿಗೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಕೊಟ್ಟಿದೆ. ಮುನ್ನೆಚ್ಚರಿಕಾ ಕ್ರಮ ಶಿಫಾರಸು ಮಾಡಿದೆ ತಾಂತ್ರಿಕ ಸಲಹಾ ಸಮಿತಿ. ರಾಜ್ಯದಲ್ಲಿ JN1 ಉಪತಳಿ ಆರ್ಭಟ ಜಾಸ್ತಿ ಆಗ್ತಾ ಇದೆಯಲ್ಲ, ಜೊತೆಗೇನು ಹೊಸ ವರ್ಷ ಬೇರೆ ಬರ್ತಾ ಇದೆ. ಇವೆರಡನ್ನ ಗುರಿಯಾಗಿಟ್ಕೊಂಡು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಈಗ ಒಂದು ವರದಿಯನ್ನು ಸಲ್ಲಿಸಿದೆ. ಕೊರೋನಾ ನಿಯಂತ್ರಣಕ್ಕೆ ಮತ್ತಷ್ಟು ಮುಂಜಾಗ್ರತಾ ಕ್ರಮ ಬರಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ಏನು ತಾಂತ್ರಿಕ ಸಲಹಾ ಸಮಿತಿ ವರದಿಯಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ನೋಡೋದಾದರೆ, ವ್ಯಾಕ್ಸಿನೇಷನ್ ಡ್ರೈವ್ ಬಗ್ಗೆ ತಾಂತ್ರಿಕ ಸಲಹಾ ಸಮಿತಿ ಶಿಫಾರಸು ಮಾಡಿದೆಯಂತೆ. ಯಾರ್ಯಾರು ವ್ಯಾಕ್ಸಿನೇಷನ್ ತಗೊಂಡಿಲ್ಲ ತಗೊಳ್ಳಿ, ಬೂಸ್ಟರ್ ಡೋಸ್ ತಗೊಂಡಿಲ್ಲ ತಗೊಳ್ಳಿ, ಈ ಥರ ತಗೊಳ್ಳೋದಕ್ಕೆ ನೀವು ಮುಂದಾಗಬೇಕು. ವ್ಯಾಕ್ಸಿನ್ ತೆಗೆದುಕೊಳ್ಳದಿದ್ದವರಿಗೆ ವ್ಯಾಕ್ಸಿನ್ ತೆಗೆದುಕೊಳ್ಳುವಂತೆ ಸಲಹೆಯನ್ನು ಕೊಡಬೇಕು. ಇದನ್ನು ಮೊನ್ನೆ ಮುಖ್ಯಮಂತ್ರಿಗಳು ಕೂಡ ಪ್ರೆಸ್ ಮೀಟಲ್ಲಿ ಹೇಳಿದ್ರು. ಇನ್ನು ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಪ್ರತ್ಯೇಕ ವಾರ್ಡ್ ಮಾಡೋದಕ್ಕೆ ಸೂಚನೆ ಮಾಡಿದ್ದಾರೆ. ಗೌರ್ನಮೆಂಟ್ ಹಾಸ್ಪಿಟ್ಲಲ್ಲೆಲ್ಲ ಮಾಡ್ಕೊಂಡಿದ್ದಾರೆ, ಪ್ರೈವೇಟ್ ಹಾಸ್ಪಿಟ್ಲ್ ಅವರು ಕೂಡ ರೆಡಿಯಾಗಿ ಅಂತ ಹೇಳ್ಬೋದು. ಇನ್ನು ಹೊಸ ವರ್ಷಾಚರಣೆಯ ವೇಳೆ ಆಸ್ಪತ್ರೆಗಳಲ್ಲಿ ಕೋವಿಡ್ಗೆ ಪ್ರತ್ಯೇಕ ವಾರ್ಡ್ ಆದಮೇಲೆ ಹೊಸ ವರ್ಷಾಚರಣೆಯ ವೇಳೆ ನಿಯಮ ಜಾರಿ ಮಾಡೋದಕ್ಕೆ ತಾಂತ್ರಿಕ ಸಲಹಾ ಸಮಿತಿ ವರದಿಯನ್ನು ಕೊಟ್ಟಿದೆ. ಇದರ ಜೊತೆಗೆ ಮಾಸ್ಕ್ ಬಳಕೆಗೆ ಸೂಚಿಸೋದಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಅದನ್ನು ಕಡ್ಡಾಯನೇ ಮಾಡಿಬಿಟ್ರೆ ಒಳ್ಳೆಯದು ನನ್ನ ಪ್ರಕಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡೆಯೋಣ. ಲೋಕೇಶ್, ಇವತ್ತಿನ ಸಭೆ, ಸಂಪುಟ ಉಪಸಮಿತಿಯ ಸಭೆ, ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ ಅಂತ? ಅರವಿಂದ, ಇವತ್ತು ಸಚಿವ ಸಂಪುಟದ ಉಪಸಮಿತಿಯ ಸಭೆಯಲ್ಲಿ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇರುವಂಥದ್ದು. ಹೊಸದಾಗಿ 34 ಹೊಸ ತಳಿಯನ್ನು ಕಾಣಿಸ್ಕೊಂಡಿದೆ. ಅದರ ವಿಚಾರವಾಗಿ ಚರ್ಚೆ ಆಗುತ್ತೆ ಆರಂಭದಲ್ಲಿ. ಅದು ಚರ್ಚೆ ಆದ ನಂತರ ಈಗಿರುವಂಥ ನಿಯಮಗಳನ್ನೇ ಜಾರಿ ಮಾಡಿ, ಅಂದರೆ ಈಗಾಗಲೇ ಸಚಿವರು ಹೇಳಿದರೆ ಯಾವುದೇ ರೀತಿಯಂಥ ಮಾರ್ಗಸೂಚಿ ಇರೋದಿಲ್ಲ ಅಂತೇಳಿ ನೆನ್ನೆ ಹೇಳಿದ್ದಾರೆ. ಆದರೆ ತಾಂತ್ರಿಕ ಸಲಹಾ ಸಮಿತಿ ಮುಂದೆ ಕೇಸ್ಗಳ ಸಂಖ್ಯೆ ಏರಿಕೆ ಆಗೋದನ್ನು ಗಮನದಲ್ಲಿ ಇಟ್ಕೊಂಡು ಕೆಲವೊಂದಿಷ್ಟು ವರದಿಯನ್ನು ಕೊಡ್ತಾ ಇದೆ. ಆ ವರದಿಯನ್ನು ಸಂಪುಟ ಸಮಿತಿ ಪುರಸ್ಕಾರ ಮಾಡುತ್ತಾ ಅಥವಾ ತಿರಸ್ಕಾರ ಮಾಡುತ್ತಾ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ, ಈಗ ಗೊತ್ತಾಗಬೇಕಾಗಿದೆ. ಆದರೆ ಇವರು ಪ್ರಮುಖವಾಗಿ ಹೇಳ್ತಾ ಇರುವಂಥದ್ದು, ಹೊಸ ವರ್ಷದ ಕಾರ್ಯಕ್ರಮಗಳಲ್ಲಿ ಜನಸಂದಣಿ ಜಾಸ್ತಿ ಇರುತ್ತೆ. ಆ ಜನಸಂದಣಿಯಲ್ಲಿ ವೈರಸ್ ಸ್ಪ್ರೆಡ್ ಆಗುವ ಸಾಧ್ಯತೆ ಇದೆ. ಮಾಸ್ಕ್ ಬಳಕೆಗೆ ಸೂಚನೆ ಕೊಡಿ, ಸಾಮಾಜಿಕ ಅಂತರಕ್ಕೆ ಸೂಚನೆ ಕೊಡಿ, ಮತ್ತು ಈ ಸ್ಯಾನಿಟೈಸ್ ಬಳಕೆಗೆ ಸೂಚನೆ ಕೊಡಿ ಅಂತೇಳಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನು ಏನಾದರೂ ಜಾರಿ ಮಾಡಲಿಕ್ಕೆ ಉಪಸಮಿತಿ ಮುಂದಾಗುತ್ತಾ ಅಂತೇಳಿ ನೋಡಬೇಕಾಗಿದೆ. ಮತ್ತು ವ್ಯಾಕ್ಸಿನೇಷನ್ ಡ್ರೈವನ್ನು ಆರಂಭ ಮಾಡಿ ಅಂತೇಳಿ ಕೂಡ ವರದಿಯನ್ನು ಕೊಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮೊನ್ನೆ ಹೇಳಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವರದಿಯನ್ನು ತಯಾರು ಮಾಡಿಕೊಂಡಿದೆ ತಾಂತ್ರಿಕ ಸಲಹಾ ಸಮಿತಿ, ಅದನ್ನು ಕೂಡ ಕೊಡ್ತಾರೆ. ಅದಲ್ಲದೆ ಈಗಾಗಲೇ ಟೆಸ್ಟಿಂಗ್ ಹೆಚ್ಚಳ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ನಿರ್ಧಾರ ಆಗಿದೆ. ಈಗ 5,000 ಇದೆ, 5,000 ಇರೋದ್ರಿಂದ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ಮತ್ತಷ್ಟು ಜಿನೋಮಿಕ್ ಸೀಕ್ವೆನ್ಸ್ ಏನಾದರೂ ಪತ್ತೆ ಆಗುತ್ತೆ ಅಂತೇಳಿ ಟೆಸ್ಟಿಂಗ್ ಹೆಚ್ಚಳಕ್ಕೆ ಶಿಫಾರಸು ಮಾಡಿದ್ದಾರೆ. ಅದನ್ನೇನಾದರೂ ಜಾರಿ ಮಾಡ್ತಾರೆ ನೋಡಬೇಕು. ಗಡಿಭಾಗದ ಜಿಲ್ಲೆಗಳಲ್ಲಿ ಬರೀ ನಿಗಾ ವಹಿಸಿ ಅಂತ ಮಾತ್ರ ಹೇಳಿದ್ರು. ಅಲ್ಲಿಂದ ಬರ್ತಕ್ಕಂಥ ಪ್ರಯಾಣಿಕರಿಗೆ ಯಾವುದೇ ರೀತಿಯಂತ ರೂಲ್ಸ್ ಇರಲಿಲ್ಲ. ಅಲ್ಲಿ ಒಂದಿಷ್ಟು ಕ್ರಮವನ್ನು ವಹಿಸಿ ಅಂತೇಳಿ ಶಿಫಾರಸು ಮಾಡಿದರೆ ಅದರ ಬಗ್ಗೆ ಚರ್ಚೆ ಮಾಡಿ ಕ್ರಮ ಕೈಗೊಳ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇದೆ. ಮತ್ತಷ್ಟು ಹೊಸ ವರ್ಷವನ್ನು ಗಮನದಲ್ಲಿಟ್ಕೊಂಡು ನಿಯಮಗಳೇನಾದರೂ ಜಾರಿ ತರ್ತಾರೆ, ಅಂದರೆ ಬಿಗಿ ಕ್ರಮಗಳ ಅಲ್ಲದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಏನಾದರೂ ಕ್ರಮಗಳ ಜಾರಿ ತರ್ತಾರಂತ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ ಲೋಕೇಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.